ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಕೃತಿಯಲ್ಲಿರುವ ಕೆಲವು ದೃಶ್ಯಗಳು ನೋಡೋಕ್ಕೆ ತುಂಬ ಆಸಕ್ತಿಕರವಾಗಿರುತ್ತೆ, ಇನ್ನು ಕೆಲವು ದೃಶ್ಯಗಳು ಬಹಳ ವಿಚಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ವಿಧ ವಿಧವಾದ ಮರಗಿಡಗಳು, ವಿಚಿತ್ರವಾದ ಜಂತುಗಳು ಇರೋದು ನಾವು ಗಮನಿಸಿರಬಹುದು. ಈ ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗಳಿಗೂ ಕೂಡ ಒಂದೊಂದು ಪ್ರತ್ಯೇಕತೆ ಇರುತ್ತೆ. ಈ ಜೀವಿಗಳಲ್ಲಿ ಕೆಲವು ಪ್ರಾಣಿಗಳು ಎಷ್ಟು ವಿಚಿತ್ರವಾಗಿರುತ್ತೆ ಅಂದರೆ ಬಹಳಷ್ಟು ಜನ ಮನುಷ್ಯರಿಗೆ ಅವುಗಳ ಬಗ್ಗೆ ಗೊತ್ತೇ ಇರಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಈ ಪ್ರಪಂಚದಲ್ಲಿರುವ 6 ವಿಚಿತ್ರ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಜೀವಿಗಳನ್ನು ನೀವು ಯಾವತ್ತೂ ನೋಡಿರಲ್ಲ. ಈ ಜೀವಿಗಳಲ್ಲಿ ಪ್ರತಿಯೊಂದರಲ್ಲೂ ಯಾವುದಾದರೂ ಒಂದು ಪ್ರತ್ಯೇಕತೆ ಇದ್ದೇ ಇರುತ್ತೆ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಂಬರ್ 1, ಸೀಬನ್ನಿ. ಸೀಬನ್ನಿ ಎನ್ನುವ ಒಂದು ಪ್ರಾಣಿ ತುಂಬ ಕ್ಯೂಟ್ ಆಗಿರುತ್ತೆ. ಒಂದು ಮೀನು ಜಾತಿಗೆ ಸೇರಿದ ಈ ಜೀವಿ, ಇದನ್ನು ನೋಡಿದ ತಕ್ಷಣ ಈ ಜೀವಿ ಭೂಮಿಯ ಮೇಲೆ ವಾಸಿಸುವ ಜೀವಿಯ ಹಾಗೆ ಇದೆ ಅಂತ ಅನಿಸಬಹುದು. ಇದರ ಮೇಲಿನ ಕಿವಿಗಳು ಈ ರೀತಿ ಮೇಲೆ ಎದ್ದು ನಿಂತಿರುವುದರಿಂದ ಇದು ಸೇಮ್ ಒಂದು ಮೊಲದ ರೀತಿ ಕಾಣಿಸುತ್ತೆ. ಈ ಕಿವಿಗಳ ಸ್ಪೆಷಾಲಿಟಿ ಏನಂದ್ರೆ ಈ ಕಿವಿಗಳಿಂದ ಕೇಳುತ್ತೆ, ಜೊತೆಗೆ ನೀರಿನ ವೇಗ ಎಷ್ಟಿದೆ ಅಂತ ಅಂದಾಜು ಮಾಡಬಲ್ಲದು. ಈ ಮೀನು ನೋಡೋದಕ್ಕೆ ಇಷ್ಟು ಕ್ಯೂಟ್ ಆಗಿದ್ದರೂ ಕೂಡ ಬೇರೆ ಜೀವಿಗಳಿಗೆ ಅಷ್ಟೇ ಡೇಂಜರ್ ಕೂಡ ಆಗಬಲ್ಲದು. ಈ ಸೀಬನ್ನಿ ಎನ್ನುವ ಮೀನು ಅದಕ್ಕಿಂತ ದೊಡ್ಡ ಜೀವಿಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆದರೆ ಇದಕ್ಕಿಂತ ದೊಡ್ಡ ಜೀವಿಗಳು ಇದರ ಮೇಲೆ ಅಟ್ಯಾಕ್ ಮಾಡಿದ್ರು ಅಥವಾ ತಿನ್ನಲು ಪ್ರಯತ್ನಿಸಿದ್ರು ಒಂದು ಸಲ ಅಟ್ಯಾಕ್ ಮಾಡಿದ ಮೇಲೆ 2ನೇ ಬಾರಿ ಅಟ್ಯಾಕ್ ಮಾಡಬೇಕು ಎಂಬ ಯೋಚನೆ ಕೂಡ ಮಾಡೋದಿಲ್ಲ. ಏಕೆಂದರೆ ಈ ಮೀನಿನಲ್ಲಿ ಅದೆಂತಹ ವಿಷ ಇರುತ್ತೆ ಅಂದರೆ ಈ ವಿಷ ಇತರ ಜೀವಿಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ. ಇದೇ ಕಾರಣದಿಂದ ಯಾವುದೇ ಜೀವಿ ಆಗಿರಲಿ ಇದರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಲ್ಲ. ಆದರೆ ಇಲ್ಲಿ ಒಳ್ಳೆಯ ವಿಷಯ ಏನು ಅಂದರೆ ಇದರಲ್ಲಿರುವ ವಿಷಕ್ಕೆ ಮನುಷ್ಯರಲ್ಲಿರುವ ಕ್ಯಾನ್ಸರನ್ನು ಗುಣಪಡಿಸಬಲ್ಲ ಶಕ್ತಿ ಇದೆ ಎಂದು ರಿಸರ್ಚರ್ ಟೆಸ್ಟ್ ಮಾಡಿದ್ದಾರೆ. ವಿಜ್ಞಾನಿಗಳು ಕೂಡ ಇದರ ಮೇಲೆ ಇನ್ನೂ ಬಹಳಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೊಂದು ದಿನ ಈ ಮೀನಿನ ವಿಷದಿಂದ ಕ್ಯಾನ್ಸರ್ಗೆ ಮೆಡಿಸಿನ್ ತಯಾರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ನಂಬರ್ 2, ಕಾಕಾಪೋ. ಈ ಪಕ್ಷಿಯನ್ನ ವೈಲ್ಡ್ ಪ್ಯಾರೆಟ್ ಅಂತ ಕೂಡ ಕರೀತಾರೆ. ಅಂದರೆ ಕನ್ನಡದಲ್ಲಿ ಗೂಬೆಗಿಳಿ ಅಂತ ಕರೀತಾರೆ. ಸೊ ಇದನ್ನ ಯಾಕೆ ಈ ರೀತಿ ಕರೀತಾರೆ ಅಂತ ಈ ಪಕ್ಷಿಯನ್ನ ನೋಡಿದ್ರೇನೆ ನಿಮಗೆ ಅರ್ಥವಾಗಿ ಬಿಡುತ್ತೆ. ಈ ಪಕ್ಷಿಯ ಮುಖ ಸೇಮ್ ಟು ಸೇಮ್ ಒಂದು ವಿಚಿತ್ರವಾದ ಮುಖದ ಹಾಗೆ ಕಾಣಿಸುತ್ತೆ. ಬಟ್ ಇದರ ಮೈ ಬಣ್ಣ ಪೂರ್ತಿಯಾಗಿ ಗಿಳಿಯ ಬಣ್ಣದಲ್ಲೇ ಇರುತ್ತೆ. ನ್ಯೂಜಿಲೆಂಡ್ನ ದಟ್ಟವಾದ ಅರಣ್ಯದಲ್ಲಿ ಕಂಡುಬರುವ ಈ ಪಕ್ಷಿ ಗಿಳಿಗಳ ಜಾತಿಗೆ ಸೇರಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಇದು ಗಿಣಿಗಳ ಜಾತಿಗೆ ಸೇರಿರುವುದರಿಂದ ಅತಿ ದೊಡ್ಡ ಜಾತಿಯ ಪಕ್ಷಿ ಅಂತ ಕೂಡ ಹೇಳಬಹುದು. ಇದರ ಉದ್ದ 22ರಿಂದ 25 ಇಂಚುವರೆಗೆ ಇರುತ್ತೆ. ಈ ಪಕ್ಷಿಯ ಪ್ರತ್ಯೇಕತೆ ಏನು ಅಂದರೆ ಇದು ಹಾರಲ್ಲ, ಇದು ಈ ರೀತಿ ಜಂಪ್ ಮಾಡ್ತಾ ಇರುತ್ತೆ, ಜಂಪ್ ಮಾಡ್ತಾ ಓಡ್ತಾ ಇರುತ್ತೆ. ಇದೇ ಕಾರಣದಿಂದಲೇ ಈ ಪಕ್ಷಿಗಳು ಹೆಚ್ಚಾಗಿ ಇತರ ಜೀವಿಗಳಿಗೆ ಆಹಾರವಾಗಿ ಬಿಡುತ್ತೆ. ಈ ರೀತಿ ಜಂಪ್ ಮಾಡ್ತಾ ಓಡುವುದು ಇವುಗಳಿಗೆ ಇರುವ ಒಂದು ದೊಡ್ಡ ಶಾಪವೆಂದು ಹೇಳಬಹುದು. ಇದೇ ಕಾರಣದಿಂದಲೇ ಈ ಪಕ್ಷಿಗಳು ಇಡೀ ಪ್ರಪಂಚದಲ್ಲಿ ಕೇವಲ 211 ಪಕ್ಷಿಗಳು ಮಾತ್ರ ಉಳಿದಿವೆ. ನ್ಯೂಜಿಲೆಂಡ್ ಪ್ರಭುತ್ವ ಇವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲಿನ ಪ್ರಜೆಗಳು ಕೂಡ ಈ ಪಕ್ಷಿಗಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಲ್ಲಿನ ಪ್ರಜೆಗಳಿಗೆ ಗಾಯಗೊಂಡ ಕಾಕಾಪು ಪಕ್ಷಿ ಕಂಡ್ರೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಫುಡ್ ಮತ್ತು ವಾಟರನ್ನು ಕುಡಿಸುವಂತಹ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಒಂದು ವೇಳೆ ನೀವು ಈ ಪಕ್ಷಿಯ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಕೆಳಗಡೆ ಅಮೇಜಿಂಗ್ ಬರ್ಡ್ ಅಂತ ಕಮೆಂಟ್ ಮಾಡಿ. ನಂಬರ್ 3, ಕ್ಯಾಸೋವರಿ. ಈ ಪಕ್ಷಿ ನೋಡೋಕೆ ನಮಗೆ ಸೇಮ್ ಒಂದು ಚಿಕ್ಕ ಡೈನೋಸರ್ ತರ ಕಾಣಿಸುತ್ತೆ ಮತ್ತು ಅದರ ಬಾಡಿ ಮತ್ತು ಅದರ ಕಲರ್ ಕೂಡ ನೋಡೋಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಆದರೆ ಇದು ನಾವು ಅಂದುಕೊಳ್ಳುವಷ್ಟು ಕೂಲ್ ಆಗಿರುವ ಪಕ್ಷಿ ಅಲ್ಲ. ಈ ಪಕ್ಷಿಗಳು ಅವುಗಳ ಭಾರವಾದ ಕಾಲಿನಿಂದ ಎದುರು ದಾಳಿ ಮಾಡಿಬಿಡುತ್ತೆ. ಹೀಗೆ ಇದು ಮನುಷ್ಯರ ಮೇಲೆ ಕೂಡ ತುಂಬ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ಇವು ನೋಡೋಕೆ ತುಂಬ ಕೂಲ್ ಆಗಿ ಇದ್ರೂ ಕೂಡ ಇವು ತುಂಬ ಅಗ್ರೆಸಿವ್ ಆಗಿರುವ ಪಕ್ಷಿಗಳು.
ಇವುಗಳ ದಾಳಿಗೆ ಇಲ್ಲಿಯವರೆಗೂ ಬಹಳಷ್ಟು ಜನ ಗಾಯಗಳ ಪಾಲಾಗಿದ್ದಾರೆ. ಹಾಗೂ ಒಂದು ವೇಳೆ ಇವುಗಳ ಮಧ್ಯೆ ಜಗಳ ಬಂದರೂ ಕೂಡ ಇವು ಇಷ್ಟು ದಾರುಣವಾಗಿ ಈ ರೀತಿ ಜಗಳವಾಡುತ್ತೆ ದಾಳಿ ಮಾಡಿಕೊಳ್ಳುತ್ತಾ ಇರುತ್ತವೆ. ಈ ಪಕ್ಷಿಗಳು ನೋಡೋಕೆ ಕೂಲ್ ಆಗಿ ಸುಂದರವಾಗಿದ್ದರೂ ಕೂಡ ಅದರ ಬಗ್ಗೆ ತಿಳಿಯದವರು ಅದರ ಹತ್ತಿರ ಹೋದ್ರು ಅಂದ್ರೆ ಇನ್ನು ಅವರ ಗತಿ ಅಷ್ಟೇ. ಯಾವ ರೀತಿ ಹೋಗಿದ್ರು ಹಾಗೆ ಹಿಂದೆ ಓಡಿ ಬರಬೇಕಾಗುತ್ತೆ. ನಂಬರ್ 4 ಒಕಾಪಿ. ಈ ಜೀವಿಯನ್ನು ನೀವು ಫಸ್ಟ್ ಟೈಮ್ ನೋಡಿದರೆ ಖಂಡಿತ ಕನ್ಫ್ಯೂಸ್ ಆಗಿಬಿಡ್ತೀರಾ. ಯಾಕೆಂದರೆ ಇದು ಜಿರಾಫೆನ ಅಥವಾ ಝೀಬ್ರಾನ ಅನ್ನೋ ಕನ್ಫ್ಯೂಸ್ ಉಂಟಾಗುತ್ತೆ. ಮತ್ತು ಇದು ನೋಡೋಕ್ಕೆ ಕೂಡ ಹಾಗೆ ಇರುತ್ತೆ ಅಂದ್ಕೊಳ್ಳಿ. ಈ ಪ್ರಾಣಿಗೆ ಇನ್ನೊಂದು ಹೆಸರು ಕೂಡ ಇದೆ. ಇವುಗಳನ್ನು ಫಾರೆಸ್ಟ್ ಜಿಬ್ರಾ ಅಂತ ಕೂಡ ಕರೀತಾರೆ. ಹಾಗೆ ಫಾರೆಸ್ಟ್ ಜಿರಾಫೆ, ಕಾಂಗೋಲಿಸ್ ಜಿರಾಫೆ, ಝೀಬ್ರಾ ಜಿರಾಫೆ ಹೀಗೆ ಈ ಪ್ರಾಣಿಗಳಿಗೆ ಬಹಳಷ್ಟು ಹೆಸರುಗಳಿವೆ. ಇವುಗಳ ಹೆಸರುಗಳ ಬಗ್ಗೆ ತಿಳಿದುಕೊಂಡ್ರೆ ನಾವು ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಇದರ ಶರೀರದ ಮೇಲೆ ಇರುವ ಬಿಳಿ ಪಟ್ಟಿಗಳನ್ನು ನೋಡಿ ಇದು ಝೀಬ್ರಾ ಜಾತಿಗೆ ಸೇರಿದ ಪ್ರಾಣಿ ಅಂತ ಕೂಡ ಜನ ಅನ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇದು ಜಿರಾಫೆ ಜಾತಿಗೆ ಸೇರಿದ ಪ್ರಾಣಿ. ಆದರೆ ಇವುಗಳ ಕುತ್ತಿಗೆ ಜಿರಾಫೆಗಳ ಹಾಗೆ ಬಹಳಷ್ಟು ಉದ್ದವಾಗಿ ಇರಲ್ಲ. ಉಳಿದ ಶರೀರ ಮಾತ್ರ ಸೇಮ್ ಜಿರಾಫೆ ತರಾನೇ ಇರುತ್ತೆ. ಈ ಪ್ರಾಣಿಗಳು ಬಹಳ ಸುಂದರವಾಗಿ ಮತ್ತು ಬಹಳ ಅಪರೂಪವಾಗಿರುತ್ತೆ. ಇವು ಕೇವಲ ನಾರ್ತ್ ವೆಸ್ಟ್ ಕಾಂಗೋ ರೈನ್ ಫಾರೆಸ್ಟ್ನಲ್ಲಿ ಮಾತ್ರ ಕಂಡು ಬರುತ್ತವೆ. ಹಾಗೂ ಇವುಗಳ ತೂಕದ ವಿಷಯಕ್ಕೆ ಬಂದರೆ ಇವು ಬರೋಬ್ಬರಿ 1.5 ಮೀಟರ್ಗಳಷ್ಟು ಉದ್ದದವರೆಗೆ ಬೆಳೆಯಬಲ್ಲದು. ಮತ್ತು ಇವುಗಳ ತೂಕ 200ರಿಂದ 300 kg ವರೆಗೆ ಇರುತ್ತೆ. ಇವುಗಳ ನಾಲಿಗೆ ಕೂಡ ಜಿರಾಫೆ ಹಾಗೆ ತುಂಬ ಉದ್ದವಾಗಿರುತ್ತೆ. ಈ ಪ್ರಾಣಿಗಳ ನಾಲಿಗೆ 14ರಿಂದ 18 ಇಂಚುಗಳವರೆಗೆ ಇರುತ್ತೆ. ನಂಬರ್ 5 ಕ್ರಿಸ್ಮಸ್ ಐಲ್ಯಾಂಡ್ ಫ್ರಿಗೇಟ್ ಬರ್ಡ್. ಈ ಪಕ್ಷಿಗಳು ನೋಡೋಕೆ ಅಷ್ಟೊಂದು ಸ್ಪೆಷಲ್ ಆಗಿ ಏನು ಕಾಣಲ್ಲ. ಆದರೆ ಇದು ಕೂಡ ಅಳಿದು ಹೋಗ್ತಾ ಇರುವ ಪಕ್ಷಿಗಳ ಜಾತಿಯಲ್ಲಿ ಒಂದು ಅಂತಾನೆ ಹೇಳಬಹುದು. ಈ ಪಕ್ಷಿ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಇರುತ್ತೆ. ಆದರೆ ಗಂಡು ಪಕ್ಷಿಗಳಲ್ಲಿ ಮುಂದಿನ ಭಾಗ ಈ ರೀತಿ ರೆಡ್ ಕಲರ್ನಲ್ಲಿ ಇರುತ್ತೆ. ಅದೇ ರೀತಿ ಹೆಣ್ಣು ಪಕ್ಷಿಗಳಿಗೆ ಮುಂದಿನ ಭಾಗ ಬಿಳಿ ಬಣ್ಣದಲ್ಲಿ ಮಾತ್ರವೇ ಇರುತ್ತೆ. ಆದರೆ ಅಮೇಜಿಂಗ್ ಫ್ಯಾಕ್ಟ್ಸ್ ಏನು ಅಂದರೆ ಮೇಲ್ ಬರ್ಡ್ ಫಿಮೇಲ್ ಬರ್ಡ್ಗಳು ಆಕರ್ಷಿಸೋದಕ್ಕೆ ತನ್ನ ಕೆಂಪು ಬಣ್ಣದ ಭಾಗವನ್ನ ಈ ರೀತಿ ಒಂದು ಬಲೂನ್ ತರ ಊದಿಕೊಳ್ಳುತ್ತೆ. ಇದು ಸೂಪರ್ ಆಗಿದೆ ಅಲ್ವಾ? ಇದು ಬೇಟೆಯಾಡುವಾಗ ಇದರ ಉದ್ದವಾದ ಮೂಗು ತುಂಬಾ ಉಪಯೋಗವಾಗುತ್ತೆ. ಮತ್ತೆ ಈ ಪಕ್ಷಿಗಳ weight ವಿಷಯಕ್ಕೆ ಬಂದ್ರೆ ಇವು 15 kgಗಳವರೆಗೆ ಇರುತ್ತೆ. ಮತ್ತೆ 45 ಇಂಚುಗಳವರೆಗೆ ಉದ್ದ ಬೆಳೆಯುತ್ತೆ. ಈ ಜಾತಿಯ ಪಕ್ಷಿಗಳಿಗೆ ಹೆಣ್ಣು ಪಕ್ಷಿಗಳು ಗಂಡು ಪಕ್ಷಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತವೆ. ಕ್ಲೈಮೇಟ್ ಚೇಂಜ್ ಮತ್ತು ಅತಿಯಾದ ಮೈನಿಂಗ್ನ ಕಾರಣದಿಂದ ಈ ಪಕ್ಷಿಗಳ ಸಂಖ್ಯೆ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಇದೆ. ಇದು ಹೀಗೆ ಆದರೆ ಶೀಘ್ರದಲ್ಲಿ ಈ ಪಕ್ಷಿಗಳು ಅಳಿದು ಹೋಗುತ್ತಂತೆ. ನಂಬರ್ 6 ಸ್ಟ್ರೈಕ್ ಬರ್ಡ್. ಬೇರೆ ಪಕ್ಷಿಗಳು ಅವುಗಳ ಆಹಾರವನ್ನು ಅವುಗಳ ಚೂಪಾದ ಮೂಗಿನಿಂದ ಅಥವಾ ಅವುಗಳ ಬಲವಾದ ಕಾಲಿನಿಂದ ಹಿಡಿದುಕೊಂಡು ಅವುಗಳನ್ನು ಸಾಯಿಸಿ ತಿಂತಾ ಇರುತ್ತವೆ. ಆದರೆ ಇಷ್ಟು ಸುಂದರವಾಗಿರುವ ಮತ್ತು ಕ್ಯೂಟ್ ಆಗಿ ಕಾಣಿಸುವ ಈ ಪಕ್ಷಿ ಮಾತ್ರ ತಾನು ಸಂಪಾದಿಸಿಕೊಂಡ ಆಹಾರವನ್ನು ಹೀಗೆ ಮುಳ್ಳಿನ ಗಿಡಕ್ಕೆ ಇರುವ ಮುಳ್ಳುಗಳಿಗೆ ಚುಚ್ಚಿ ನಂತರ ರಿಲ್ಯಾಕ್ಸ್ ಆಗಿ ಅವುಗಳನ್ನು ತಿನ್ನುತ್ತೆ. ಹೀಗೆ ಈ ಪಕ್ಷಿ ಸಂಪಾದಿಸಿಕೊಂಡ ಆಹಾರವನ್ನು ಒಂದು ಸಲ ತಿನ್ನದೆ 5 ದಿನಗಳವರೆಗೆ ಸ್ವಲ್ಪವೇ ತಿಂದು ಅದರ ಹಸಿವನ್ನ ಹೇಗಿಸಿಕೊಳ್ಳುತ್ತೆ. ಇದು ನೋಡೋಕೆ ಚಿಕ್ಕ ಮೂಗಿನಿಂದ ಉದ್ದವಾದ ಬಾಲದಿಂದ ಕ್ಯೂಟ್ ಆಗಿ ಕಾಣಿಸುತ್ತೆ. ಆದರೆ ಅದರ ಆಹಾರಕ್ಕಾಗಿ ಬೇಟೆಯಾಡುವ ಪದ್ಧತಿ ಮಾತ್ರ ಎಷ್ಟು ಹಾರಿಬಲ್ ಆಗಿ ಇರುತ್ತೆ. ಇವು ಫ್ರೆಂಡ್ಸ್ ಪ್ರಪಂಚದಲ್ಲಿರುವ 6 ವಿಚಿತ್ರ ಮತ್ತು ಸುಂದರವಾದ ಪ್ರಾಣಿ ಪಕ್ಷಿಗಳು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ.